ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ವಿಚಾರ ಸಂಬಂಧಪಟ್ಟಂತೆ ಇದೀಗ ದೂರುದಾರ ಟಿಜೆ ಅಬ್ರಹಾಂ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ವಿಚಾರ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕರೆ ಕೊಟ್ಟಿದ್ರು. ಹೀಗಾಗಿ ರಾಜ್ಯಪಾಲರನ್ನ ಟಿಜೆ ಅಬ್ರಹಾಂ ಅವರು ಭೇಟಿಯಾಗಿದ್ದಾರೆ. ಮೂಡಾ ಸೈಟ್ ವಿಚಾರವಾಗಿ ಟಿಜೆ ಅಬ್ರಹಾಂ ಅವರು ದೂರನ್ನ ನೀಡಿದ್ರು ರಾಜ್ಯಪಾಲರ ಬಳಿ. ಈಗ ದೂರಿನ ಸಂಬಂಧಪಟ್ಟಂತೆ ಸಮಾಲೋಚನೆಗೆ ಕರೆದಿದ್ರು ರಾಜ್ಯಪಾಲರು. ಇದೀಗ ಭೇಟಿಯಾಗಿದ್ದಾರೆ ರಾಜ್ಯಪಾಲರನ್ನ ದೂರುದಾರ ಟಿಜೆ ಅಬ್ರಹಾಂ. ಮೂಡಾ ದೂರಿನ ಸಂಬಂಧಪಟ್ಟಂತೆ ದೂರುದಾರನ ಜೊತೆ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಹಾಗಿದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ರಾಜ್ಯಪಾಲರು? ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಟ್ರೆ ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗುವ ಎಲ್ಲಾ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಾನೂನು ಹೋರಾಟ ಮುಂದುವರಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯರು ಕೂಡ ಬೇಕಾಗಿರುವಂತಹ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇಲ್ಲಿ ಯಾವುದೋ ಪಕ್ಷಗಳು ಹೋಗಿ ದೂರನ್ನ ಕೊಟ್ಟಿರುವಂತದ್ದಲ್ಲ. ಟಿಜೆ ಇಬ್ರಾಹಿಂ ಹೋಗಿ ದೂರನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರ ಬಳಿ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ಎಸ್ ಮಾರುತಿ, ಈಗ ದೂರುದಾರ ಆಗಿರುವಂತಹ ಟಿಜೆ ಅಬ್ರಾಹಿಂ ಅವರು ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ಮುಂದೆ ಏನಾಗಬಹುದು ಅಂತ? ದಿವ್ಯಾ, ಜುಲೈ 26ನೇ ತಾರೀಕು ಅಬ್ರಾಹಂ ಕೊಟ್ಟಿದ್ದಂತಹ ಒಂದು ಮನವಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಕೊಟ್ಟಿದ್ರು. ಆ ಮನವಿಯನ್ನ ಪರಿಶೀಲನೆ ಮಾಡಿದ್ದಂತಹ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯ ಸರ್ಕಾರಕ್ಕೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಕೂಡ ನೋಟಿಸ್ ಜಾರಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೊಡಿ, ನಿಮ್ಮ ವಿರುದ್ಧ ನಾನು ಯಾಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರದು ಅನ್ನುವಂತಹ ಒಂದು ರೀತಿಯಲ್ಲಿ ಸೋಕಾಶ್ ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಇದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆಯಂತೆ ಮಾಜಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕ್ಯಾಬಿನೆಟ್ ಸಭೆ ಕೂಡ ಆಗಿತ್ತು. ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಣಯವನ್ನು ಪಾಸ್ ಮಾಡಿದ್ರು. ರಾಜ್ಯಪಾಲರಿಗೆ ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಡುವಂತಹ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ನಿಯಮಗಳನ್ನ ಪಾಲಿಸಬೇಕು, ಅಂತಹ ಒಂದು ಗಂಭೀರವಾದಂತಹ ಒಂದು ಪ್ರಕರಣ ಇದಲ್ಲ ಅನ್ನುವಂಥದ್ದನ್ನ ಅಂದಿನ ಕ್ಯಾಬಿನೆಟ್ ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಈ ಮಧ್ಯದಲ್ಲಿ ಒಂದಷ್ಟು ರಾಜಕೀಯ ಬೆಳವಣಿಗೆಗಳು ಆಗೋದರ ಜೊತೆಗೇನೆ ಕಾನೂನಾತ್ಮಕವಾದಂತಹ ಒಂದು ಬೆಳವಣಿಗೆಗಳು ಕೂಡ ಆಗ್ತಾ ಇದಾವೆ. ಅದರ ಜೊತೆಗೆ ಇವತ್ತು ಸ್ವತಃ ರಾಜ್ಯಪಾಲರೇ ಅಬ್ರಾಹಂ ಅವರನ್ನ ರಾಜಭವನಕ್ಕೆ ಕರೆಸ್ಕೊಳ್ತಾ ಇರೋದನ್ನ ನೋಡಿದ್ರೆ ಹೆಚ್ಚುವರಿ ಮಾಹಿತಿಯನ್ನ ಪಡ್ಕೊಳ್ಳುವ ಸಲುವಾಗಿ ರಾಜ್ಯಪಾಲರು ಅಬ್ರಾಹಂ ಅನ್ನ ಕರೆಸ್ಕೊಂಡ್ರ, ಇಲ್ಲವೇ ಇವತ್ತು ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರಾ ಅನ್ನುವಂತಹ ಒಂದು ಕುತೂಹಲ ಈ ಕ್ಷಣಕ್ಕೆ ಕಾಡ್ತಾ ಇದೆ. ದಿವ್ಯಾ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.